ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ. ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ. ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ. ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸೊಸೆ. ಇಲ್ಲಿಗೆ ಬಂದ ಇಲ್ಲಿಗೆ ಬಂದ. ನೀನ್ಯಾಕೋ ಇಲ್ಲಿಗೆ ಬಂದ? ಮದುವೆಗೆ ಕರೆದಿರ್ಲಿಲ್ವಲ್ಲ? ಅವ್ರ ಮದ್ವೆಗೆ ಅವ್ರನ್ನೇ ಕರೆಯೋ ಅಗತ್ಯ ಇಲ್ಲ. ಕೀರ್ತಿ ಕೂತ್ಕೋ, ಕಟ್ಟು ತಾಳಿ. ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ? ಮಿಸ್ಟರ್ ಮದನ್ ಮೋಹನ್, ಅದನ್ನ ನಾನ್ ಹೇಳ್ತೀನಿ. ಮಾಳವಿಕಾ ಯಾರು ಅಂತ ಗೊತ್ತಲ್ಲ? ನೀನು ಫೇಮಸ್ ಚರ್ಮೋದ್ಯಮಿ ಅಂತ ಮಾಳವಿಕಾ ಹೇಳಿದ್ದಾರೆ. ಆದ್ರೆ ನೀನ್ ಮಾರಾಟ ಮಾಡೋದು ಅಮಾಯಕ ಹೆಣ್ಣಿನ ಚರ್ಮ. ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋದು. ಅದರಿಂದ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಇವತ್ತು ಪ್ರತಿಷ್ಠಿತ ಅಂತ ಬೋರ್ಡ್ ಹಾಕೊಂಡಿದ್ದೆ. ಮಾಳವಿಕಾ ಎಷ್ಟು ಸರ್ತಿ ನಿನ್ನನ್ನು ಜೈಲಿಗೆ ಕಳಿಸಿದ್ದಾರೆ ಅಂತ ಒಂದು ಸತಿ ಜ್ಞಾಪಿಸ್ಕೋ ಸಾಕು. ಈಗ ಮತ್ತೆ ನಾವು ನಿನ್ ಬೆನ್ ಹತ್ತಿದ್ರೆ ನೀ ಎಲ್ಲಿ ಹೋಗ್ತೀಯ ಅಂತ ಯೋಚನೆ ಮಾಡು. ಸದ್ಯಕ್ಕೆ ಈ ಮದುವೆಗೆ ಆಶೀರ್ವಾದ ಮಾಡು. ಜಾಸ್ತಿ ಗಂಟು ಹರ್ಕೊಂಡ್ರೆ ಬೇರೆ ದಾರಿ ತೋರಿಸ್ಬೇಕಾಗುತ್ತೆ. ರಾಘವ್, ಕೀರ್ತಿ, ಕೂತ್ಕೊಳ್ಳಿ. ಪುರೋಹಿತ್ರೆ, ಶುರು ಮಾಡಿ. ಪ್ರವೇಶೆ ನಿರ್ಧಮೆ ತಥಾ ಸಂಗ್ರಾಮೆ ಸರ್ವಕಾರ್ಯೇಷು ವಿಘ್ನಃ ಸಂಜಾಯತೆ. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते. सर्वमंगलदातारो पार्वती परमेश्वरो गणेशः संयुक्त वन्दे वंशे शिवाभ्यां या देवी सर्वमंगलातयो संस्मरणां संघां सर्वतो जयमंगलम्. तालिपति
ಯೋಚನೆ ಮಾಡಬೇಡಿ, ನಿಮ್ಮಿಬ್ಬರ ಪಾಲಿಗೆ ನಾನಿದ್ದೀನಿ, ಸತ್ಯ ಇದೆ, ದೇವ್ರಿದ್ದಾನೆ, ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಿಬ್ಬರು ಪ್ರೀತಿ ಇದೆ. ಸುಖವಾಗಿ ಹೋಗಿ ಸಂಸಾರ ಮಾಡಿ. ಆಲ್ ದಿ ಬೆಸ್ಟ್. ಇವ್ರ ವಿಷಯದಲ್ಲಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಕತ್ತರ್ಸ್ ಹಾಕ್ಬಿಡ್ತೀನಿ. ತುಂಬಾ ಸುಸ್ತಾಗಿದ್ದೀರಾ, ಜ್ಯೂಸ್ ಮಾಡ್ಕೊಳ್ಳ ಬಾಸ್. ಜ್ಯೂಸ್ ಮಾಡ್ಕೊ ನನ್ನ ಮಗನು ಹಾಳಾಗುತ್ತದೆ ತಿಂತೀರಾ ನೋಡೋದಕ್ಕೆ. ಅಪ್ಪಣ್ಣ ಯಾರು ಎಲ್ಲಿ ಲೆಕ್ಕನ ಅಪ್ಪಣ್ಣ 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 ಲೆಕ್ಕನೆ ಆ ಪುಂಡು ಆ ಪುಂಡು ಆ ಪುಂಡು ಆ ಪುಂಡು ಕೀರ್ತಿ ಅಪ್ಪಣ್ಣ ಗಮ ಗಮ ಪಾಯಸ ಗಮ ಗಮ ಪಾಯಸ. ಮಾರುತಿ, ಘಮ ಘಮ ಅಂತಿದೆ. ಏನ್ ಪಾಯಸ ರೆಡಿ ಮಾಡ್ತಿದ್ಯಾ? ಸಮಯ ನಿಮ್ ಸವಾಸಕ್ಕೆ ನಾನು ಬರೋದಿಲ್ಲ. ಸಮಯ ಬೇಡ ಬೇಡ ಬೇಡ, ನಾನೇನೋ ಒಂದು ಹೇಳೋದು, ಅದಕ್ಕೆ ನೀವು ಕೌಂಟ್ರ್ ಹೊಡೆಯೋದು, ಆಮೇಲೆ ನಿಮ್ ಹೆಂಗಸ್ರು ಬಂದು ನಾನು ಕಪಾಳು ಕುಡಿಯೋದು, ಆಮೇಲೆ ಅಪ್ಪಾಜಿ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದು. ಒಟ್ನಲ್ಲಿ ಈ ಮನೆಯಲ್ಲಿ ನಾನು ವಿಲನ್ ಆಗೋದು ಯಾಕೆ ಬೇಕು? ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ಏಯ್, ಬೇಜಾರು ಮಾಡ್ಕೋಬೇಡ ಕಣೋ, ಅದೆಲ್ಲ ಹಳೇದು, ಮರ್ತ್ಬಿಡು. ಹೇಗೂ ಈಗ ಎಲ್ಲ ಮಾಮೂಲಿಯಾಗಿ ಹೋಗ್ತಿದ್ಯಲ್ವಾ, ಅಂದಮೇಲೆ ಮನಸ್ಸುಗಳು ಮಾಮೂಲಿಯಾಗಿ ಹೋಗ್ಬೇಕಲ್ವೇನೋ. ಅದಕ್ಕೆ ಪಾಯಸ ರೆಡಿ ಆಗ್ತಾ ಇರೋದು. ರಾಗಣ್ಣ ಅಮ್ಮನ ಮತ್ತೆ ಬೆಲೆ ಕೊಟ್ಟು ಮದುವೆ ಆಗಕ್ಕೆ ಒಪ್ಕೊಂಡ್ರಲ್ಲ, ಮತ್ತೆ ಈ ಮನೆಯಲ್ಲಿ ಸಂತೋಷ ಬಂದಿದೆ. ಮಾರುತಿ, ಎಲ್ಲಾ ಸಂತೋಷದ ಬಿಲ್ಡಿಂಗ್ನು ದುಃಖದ ಪಾಯದ ಮೇಲೆ ಕಟ್ತಾರೆ ಕಣೋ. ಆ ಪಾಯದಲ್ಲಿರೋದು ಈಗ ನನ್ನ ಮಗಳು. ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ. ಪಾಪ ಬಾಲಣ್ಣನ್ಗೆ ಅವ್ರ ಮಗಳದೇ ಚಿಂತೆ. ಆದ್ರೆ ಅವ್ರಿಗೆ ಗೊತ್ತಿಲ್ವೇ ವಸುದಮ್ಮ ಈ ಮನೆ ಪಾಲಿಗೆ ಯಾವತ್ತೂ ಮರಿಲಾರದಿರೋ ನೋವು ಅಂತ. ಅಯ್ಯಯ್ಯೋ, ಓ, ಈ ಪಾಯಸ ಮಾಡೋ ಭರಾಟೆನಲ್ಲಿ ಅಪ್ಪಾಜಿಗೆ ಅಂತ ಇಟ್ಟಿದ್ದು ಮಜ್ಜಿಗೆನೆ ತಗೊಂಡು ಕೊಟ್ಟಿಲ್ಲ. ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಹಾ, ಸಣ್ಣ ಗುರಿ ಇಟ್ಟಿದ್ದೀನಿ. ಅಂಥ ಪರ್ಮನೆಂಟ್ ನೋವುಗಳು ಈ ಮನೆ ಒಬ್ಬೊಬ್ರಿಗೂ ಪರ್ಮನೆಂಟ್ ಆಗಿರ್ಬೇಕು ಅಂತ ನಾನು ಒದ್ದಾಡ್ತಿದ್ದೆ. ಆದ್ರೆ ರಾಘವ ಉಲ್ಟಾ ಹೊಡೆದ್ಬಿಟ್ಟ. ಕೀರ್ತಿ ನೋವಲ್ಲಿ ಕೊರ್ಗಿ ವಿಷ ತಗೊಂಡು ಸಾಯ್ತಾನೆ ಅನ್ಕೊಂಡ್ರೆ ಅವ್ರ ಅಮ್ಮನ ಮುಂದೆ ಇನ್ನೊಂದು ಮದುವೆಗೆ ಹೂ ಅಂದಿದ್ದಾನೆ. ಛೆ, ಈ ಹಾಳು ಮನೆಗೆ ದುಃಖನ ಅನುಭವಿಸಕ್ಕೆ ಗೊತ್ತಿಲ್ಲ. ದುಃಖ ನಿರಂತರವಾಗಿ ಚಾಲ್ತಿಯಲ್ಲಿ ಇರ್ಬೇಕು ಅಂದ್ರೆ ಈ ಮನೇಲಿ ಒಂದು ಹೆಣ ಬೀಳ್ಲೇಬೇಕು. ಬದುಕಿದ್ರೆ ಯಾವುದೋ ಒಂದು ಹಂತದಲ್ಲಿ ಸಮಾಧಾನ ಮಾಡಿಕೊಂಡು ಸುಮ್ಮನಾಗೋಗ್ಬಿಡ್ತಾರೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು.
ಸಲ ಕಿತ್ತಿದರು ಜೇಡ ಜಾಲ ಮತ್ತೆ ಕಟ್ಟುವುದು ಧೃತಿ ಕೆಡದೆ ಎಷ್ಟು ಸಲ ಕಿತ್ತಿದರು ಜೇಡ ಜಾಲ ಮತ್ತೆ ಕಟ್ಟುವುದು ಧೃತಿ ಕೆಡದೆ ಮರುಹುಟ್ಟು ಆ ಕಾಲ ಪಡೆಯಲೇಬೇಕು ನಿನ್ನ ಗುರಿ ಮುಟ್ಟುವ ತನಕ ನಿನ್ನ ಗುರಿ ಮುಟ್ಟುವ ತನಕ ನಿನ್ನ ಗುರಿ ಮುಟ್ಟುವ ಮರ್ತಿದ್ದು ಒಳ್ಳೇದೇ ಆಯ್ತು. ಇನ್ನು ಈ ಮನೆ ಮತ್ತೆ ಮನೆಯವರನ್ನು ಮರ್ತು ಬಿಡು. ಅಪ್ಪ, ಈ ಮನೆ ಸಂತೋಷನ ಮತ್ತೆ ಪಡ್ಕೊಳ್ಳೋ ಸಮಯದಲ್ಲಿ ವಿಷದ ಪಾಯಸ ತಿಂದು ಈ ಜಗತ್ತಿಗೆ ರೈಟ್ ಹೇಳುತ್ತೆ. ಯಾರ್ಯಾರು ತಿಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ತಿಂದವರು ಸಾಯ್ತಾರೆ. ಎಷ್ಟು ಹೆಣ ಬಿದ್ರು ಅಷ್ಟು ಒಳ್ಳೇದು. ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಫೈಟ್ ಮಾಡೋಕೆ ಇಲ್ಲಿ ಥ್ರಿಲ್ ಇಲ್ಲ, ಕಿಕ್ಕೂ ಇಲ್ಲ. ಇನ್ನು ನಾನು ಇಲ್ಲಿದ್ದು ಒಳ್ಳೆಯವಳು ಅಂತ ಒದ್ದಾಡೋದು ವೇಸ್ಟ್. ಇವ್ರುಗಳ ಗೋರಿ ಮೇಲೆ ನಾನು ನಮ್ಮಪ್ಪ ಬದುಕಿದ್ರೆ ಸಾಕು. ಪಾಯಸ ಮಾಡ್ತಿರೋನು ಮಾರುತಿ, ತಿಂದು ಹೆಣಗಳು ಉರುಳಿದ ಮೇಲೆ ಕೊಂದೋನು ನೀನೇ ಅನ್ನೋ ಹೆಸರು ಬರೋದು ಮಾರುತಿಗೆ. ಶಾರದಮ್ಮರೇ, ಉರಿ ಅಷ್ಟೇ ಇದೆ ಸದ್ಯ, ಸೀದಿಲ್ಲ. ಇನ್ನೊಂದು ರೌಂಡ್ ತಿರುಗಿಸ್ಬಿಟ್ರೆ ಘಮ ಘಮ ಪಾಯಸ ರೆಡಿ. ಶಾರದಮ್ಮರೇ, ಹಾ ಮಾರುತಿ ಬಂದೆ. ರೆಡಿನಾ? ಓ, ಎಲ್ಲ ರೆಡಿ ಆಗಿದೆ. ಘಮ ಘಮ ಆಗಿದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಅದನ್ನೆಲ್ಲ ಕಮ್ಮಿ ಹಾಕಕ್ಕೆ ಈ ಮನೆ ಯಾವಾಗ ಬಿಟ್ಟಿದ್ಯಮ್ಮ ಅಲ್ವಾ? ಒಂದು ಕೆಲಸ ಮಾಡು, ಒಂದು ಚಿಕ್ಕ ಬಟ್ಲು ಕೊಡು, ಟೇಸ್ಟ್ ಮಾಡು. ನೀವು ಟೇಸ್ಟ್ ಮಾಡ್ತೀರಾ? ಬೀಳೋ ಹೆಣ ಶಾರದಾದ ಯಾವುದೋ ಒಂದು. ನೀವು ಟೇಸ್ಟ್ ನೋಡೋದ್ಕಿಂತ ಬಾಲಣ್ಣವ್ರು ನೋಡಿದ್ರೆ ಚೆನ್ನಾಗಿತ್ತು. ಯಾಕೆಂದ್ರೆ ಅವ್ರ ನಾಲ್ಗೆ ಒಂಥರ ನಾಯಿ ತರ, ಅಂದ್ರೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳ್ತಿದ್ರು ಅಂತ. ಅಂದ್ರೆ ನೀನು ಹೇಳೋದು ಕರೆಕ್ಟ್. ಇದು ಫಸ್ಟ್ ಅವರೇ ಟೇಸ್ಟ್ ಮಾಡಬೇಕು. ಅಯ್ಯೋ, ಅವನ್ ಹೆಣ ಬಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಅವನು ಈ ಮನೇಲಿ ಇದ್ರೂ ಒಂದೇ, ಸತ್ರು ಒಂದೇ. ಚಿಕ್ಕತ್ತೆ, ಏನ್ ಗಾಯತ್ರಿ? ಪಾಯಸ ತಗೊಂಡು ಹೋಗ್ತಿದ್ರ ಅತ್ತೆ? ಯಾರಿಗೆ? ನಮ್ಮ ಅಳಿಯಂಡ್ರಿಗೆ ಟೇಸ್ಟ್ ಮಾಡ್ಸೋಣ ಅಂತ. ತಪ್ಪಲ್ವಾ ಅತ್ತೆ? ತಪ್ಪ? ಇದ್ರಲ್ಲಿ ಏನ್ ತಪ್ಪಂತು? ಅಲ್ಲ ಅತ್ತೆ, ನಿಮ್ ಮಗ ಆಗಿದ್ದನ್ನೆಲ್ಲ ಮರ್ತು ಇನ್ನೊಂದು ಮದುವೆಗೆ ಒಪ್ಕೊಂಡಿದ್ದಾನೆ ಅನ್ನೋ ಖುಷಿಲಿ ಈ ಪಾಯಸನ ಮಾಡ್ಸಿದ್ದೀರಾ ಅಲ್ವಾ? ಅದೇ ಮಗ ವಸುದನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದ, ಆದ್ರೆ ಮದ್ವೆ ನಡಿಲಿಲ್ಲ ಅನ್ನೋ ದುಃಖ ಅವ್ರಿಗಿರಲ್ವಾ ಅತ್ತೆ? ನೀವು ಕೂಡ ಸಿಹಿ, ಅವ್ರ ಪಾಲಿಗೆ ಕಹಿ ಆಗೋದಿಲ್ವಾ ಚಿಕ್ಕತ್ತೆ? ಈ ಮನೆ ಹೆಣ್ಮಗಳು ಫ್ಯಾಮಿಲಿನ ನೌಸಿದ್ರಿ ಅನ್ನೋ ಪಟ್ಟ ನಿಮಗ್ ಬರಲ್ವಾ? ನಿಜ. ಎಷ್ಟು ದೊಡ್ಡ ತಪ್ಪು ಮಾಡಕ್ ಹೋಗ್ತಿದೆ. ಸರಿಯಾದ ಟೈಮಲ್ಲಿ ಎಚ್ಚರ ಮಾಡ್ಬಿಟ್ಟೆ. ಥ್ಯಾಂಕ್ಸ್ ಮಾ. ಅಯ್ಯೋ, ಥ್ಯಾಂಕ್ಸ್ ಯಾಕತ್ತೆ? ಏನು ನನಗ್ ತೋಚಿದ್ದು ನಾನು ಹೇಳ್ದೆ ಅಷ್ಟೇ. ಅದೇ ಒಂದು ದೊಡ್ಡ ವಿಷಯ. ಇಷ್ಟಕ್ಕೂ ಪಾಯಸ ಟೇಸ್ಟ್ ನೋಡಕ್ಕೆ ಬೇರೆ ಯಾರು ಯಾಕೆ ಬೇಕು? ನೀನೇ ನೋಡಿ. ಅದು ಅತ್ತೆ, ನಾನು ಇವಾಗ ತಾನೇ ಕಾಫಿ ಕುಡ್ದೆ. ಕಾಫಿ ಕುಡ್ದಾದ್ಮೇಲೆ ಸ್ವೀಟ್ ತಿಂದ್ರೆ ಟೇಸ್ಟ್ ಏನು ಗೊತ್ತಾಗಲ್ಲ. ನೀವೇ ತಿನ್ನೋಡಿ ಅತ್ತೆ. ನಾನೇನ್ ತಿಂದ್ರೂ ಚೆನ್ನಾಗೇ ಇರತ್ತೆ. ರುಚಿ ನೋಡಿ ತಿನ್ನೋ ಅಭ್ಯಾಸ ಅಂತೂ ನನಗಿಲ್ಲ. ಏನ್ ಗೊತ್ತಾ, ಇದನ್ನ ರುಚಿ ನೋಡಿ ಹೇಗಿದೆ ಅಂತ ಹೇಳಕ್ಕೆ ಅಕ್ಕನೇ ಸರಿ. ಅಕ್ಕ, ದಿಸ್ ಇಸ್ ದಿ ರೈಟ್ ಚಾಯ್ಸ್ ಬೇಬಿ. ಈ ಮನೆ ಒಗ್ಗಟ್ಟನ್ನ ಬಿಟ್ಟು ಬಿಡ್ದಾಗೆ ಗಟ್ಟಿಯಾಗಿ ಹಿಡ್ಕೊಂಡಿರೋ ಕ್ಯಾರೆಕ್ಟರ್ ಇದು. ಇದು ಬಂದು ಪಾಯಸ ತಿಂದು ಹೆಣವಾಗಿ ಬಿದ್ದಾಗ 100% ಈ ಮನೆ. ಪಾಯಸ ರೆಡಿ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಟೇಸ್ಟ್ ಮಾಡಕ್ಕೆ ಮನೇಲಿ ಬೇರೆ ನಾಲ್ಗೆಗಳೇ ಸಿಗ್ಲಿಲ್ವ ನಿನ್ಗೆ? ಇರು ಬರ್ತೀನಿ. ಅಕ್ಕ, ನಂಗೆ ಬೇರೆಯವ್ರ ಅಭಿಪ್ರಾಯ ಬೇಕಿಲ್ಲ.
ನೀವ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸರಿ, ಕಮಾನ್ ಕಮಾನ್, ಕೊಡು, ಬೇಗ ಕೊಡು. ಸಾಯೋದು ಅನ್ನಪೂರ್ಣ, ಸಾಯಿಸ್ದೋಳು ಶಾರದಾ, ಅದಕ್ಕೆ ಸಹಾಯ ಮಾಡ್ದೋನು ಮಾರುತಿ. ವಾವ್, ವಾಟ್ ದ ಸ್ಕ್ರೀನ್ ಪ್ಲೇ. ಕೊಡು ಕೊಡು. ಆಹಾ, ಬೇಗ ತಿನ್ಸಿ ಚಿಕ್ಕತ್ತೆ. ಬೆರೆಸಿರೋ ಪವರ್ಫುಲ್ ವಿಷ ಒಂದೇ ಒಂದ್ ಸ್ಪೂನ್ ತಿಂದ್ರೆ ಸಾಕು, ಸಾವು ಗ್ಯಾರಂಟಿ. ಇಡೀ ಮನೆ ಮೇನ್ ಸ್ವಿಚ್ ಆಫ್ ಆಗ್ತಿರೋ ಅದ್ಭುತ ಗಳಿಗೆ ಇದು. ಇದನ್ನ ತಪ್ಸೋದಕ್ಕೆ ಯಾರಿಗೂ ಸಾಧ್ಯ. ಇದು ನಮ್ ರಾಘವ ಮದ್ವೆಗೆ ಹೋಗ್ತಿರೋ ಸಂತೋಷದ ಸಿಹಿ. ನನ್ನ ಅಟ್ಟಹಾಸ ಮೆರೆಯೋ ಶುಭಗಳಿಗೆ ಇದು. ಬಿಟ್ಟಿರೋ ಬಾಣ ನೇರವಾಗಿ ಈ ಮನೆ ಹಿರಿ ಸೊಸೆನ ಮುಗಿಸ್ತಾ ಇದೆ. ಈ ಸೀನ್ ನೋಡೋದಕ್ಕೆ ನೀನ್ ಇರ್ಬೇಕಾಗಿತ್ತು ಅಪ್ಪ. ಮತ್ತೆ ಹುಟ್ತಾ ಇದೆ ಅಂತ ಪಾಯಸ ಮಾಡಿಸಿದ್ನಲ್ಲ. ಹೋಗಿ ಹೋಗಿ ಈ ದರಿದ್ರನ್ ಮನೆ ಕರ್ಕೊಂಡ್ ಬಂದಿದ್ಯಲ್ಲ.